ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು. ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 2. ಸ್ವಯಂ ಜ್ಯೋತಿ ವಿಶ್ವಗುರು ಆದಿರೇವಣಸಿದ್ಧ ಶಿವಾಚಾರ್ಯರು ಕ್ರಿಸ್ತ ಪೂರ್ವ 1500 ಈ ಒಂದು ಸಂಶೋಧನಾತ್ಮಕ ಗ್ರಂಥವನ್ನು ಸಿದ್ಧಪಡಿಸಿದವರು ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯರು. ನಿನ್ನೆ ದಿವಸ ಬರೀ ರೇವಣಸಿದ್ಧರು ಅಂತ ಹೇಳಬಾರದು, ಜಗದ್ಗುರು ಆದಿ ರೇವಣಸಿದ್ಧರು. ರೇವಣಸಿದ್ಧರಂತೂ ಬೇರೆಯವರು ಆಗಿ ಹೋದವರು, ಅದು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 3ರಲ್ಲಿ ಆಗಿದ್ದವರು. ಅವರು ಇವರೇನಂದ್ರೆ ಆದಿ ರೇವಣಸಿದ್ಧರು, ಮೊದಲಿನವರು. ಅವ್ರಕ್ಕಿಂತ ಇವರು ಮೊದಲಿನವರು, ಸುಮಾರು 3,500 ವರ್ಷ ಹಿಂದಿನವರು. ಅವರು ಮಾಡಿದ ಸಾಮಾಜಿಕ ಕ್ರಾಂತಿಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ ಲೇಖಕರು. ಮಠ ನಿರ್ಮಾಣ, ಜ್ಞಾನದಾಸೋಹ ಕ್ರಾಂತಿ. ಶ್ರೀ ರೇವಣಸಿದ್ಧರು ಶಿವಧರ್ಮ ಪ್ರಚಾರ ಮತ್ತು ನಿಷ್ಠಾನ್ವಿತ ಅನುಷ್ಠಾನವನ್ನು ವಿಶ್ವದಾದ್ಯಂತ ವ್ಯಾಪಕವಾಗಿ ಮಾಡಿಸುವುದಕ್ಕೋಸ್ಕರ ಮಹಾನಿಷ್ಠರು, ಪೂಜ್ಯರು, ಪುರಾತನ ತತ್ವವೇತ್ತರು, ವೇದಾಗಮ ಪ್ರವೀಣರು, ಸದಾಚಾರ ಸಂಪನ್ನರು, ಸಚ್ಚಾರಿತ್ರರು ಆದ ವೀರ ಮಹೇಶ್ವರರನ್ನೊಳಗೊಂಡ ಮಠಗಳನ್ನು ದೇಶದ ವಿವಿಧ ಭಾಗಗಳಲ್ಲಿ ದಶಸಹಸ್ರ ಸಂಖ್ಯೆಯಲ್ಲಿ ಸ್ಥಾಪಿಸಿದರು. ಸಾವಿರ ಮಠ ಮಾಡಿದರು. 1008 ಮಠ ಅಂತ ಬರ್ಕೋತಾರೆ ನೋಡ್ರಿ. 1008 ಗುಣಿಲೆ 5 ಅಂತಂದ್ರೆ 5048 ಅಂತ ನಮಗ್ ಗೊತ್ತಿತ್ತು. ಇಲ್ಲಿ ನೋಡಿದ್ರೆ ದಶಸಹಸ್ರ ಸಂಖ್ಯೆಗಳು ಹೆಂಗಿವು ಅಂತಂದ್ರ ಮೂಲ ಇರವು 1008 ಗುಣಿಲೆ 5. ಅದಕ್ಕೆ ಮತ್ತೆ ಶಾಖಾ ಮಠಗಳದಾವ ಒಂದೊಂದರ ತೆಳಗ. ನಮ್ಮ ಮಾವನೂರು ಮಠದ ಅಂಡರ್ನಾಗ ಮತ್ತೆ ಶಾಖಾ ಮಠಗಳದಾವ. ಬೇರೆ ಕಡೆ ಎಲ್ಲ ಪ್ಯಾರ್ಸಾಬಾದಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಬರ್ತಾವ ಮಠಗಳು. ಹಂಗೆ ದಶಸಹಸ್ರ ಸಂಖ್ಯೆಯಲ್ಲಿ ಮಠಗಳನ್ನು ಸ್ಥಾಪಿಸಿದರು. ಆ ಮಠಗಳಲ್ಲಿ ಅನ್ನದಾಸೋಹ, ಜ್ಞಾನದಾಸೋಹ, ತ್ರಿಷಷ್ಟಿ ಕ್ರಿಯಾಶೀಲಾಚರಣೆ ಅಂದ್ರೆ ಸತ್ಯಕಾಯಕ, ಶಿವಾನುಭವ ಗೋಷ್ಠಿ. ಈಗ ಮಠದೊಳಗಿರಂತ ಸ್ವಾಮಿಗಳ ಕ್ವಾಲಿಟೀಸ್ ಹೇಳಿದ್ರಿ ಇದ್ರಾಗ. ಎಂತಿಂತವ್ರಂತಂದ್ರ ಶಿವಧರ್ಮ ಪ್ರಚಾರ ಮಾಡೋಂಥವ್ರು ಇರ್ಬೇಕು. ಮತ್ತು ಉಂಡು ಮಲ್ಕೊಳ್ಳೋರು ಇದ್ರು ಉಪಯೋಗ ಇಲ್ಲ ಮಠದಾಗ ಸ್ವಾಮಿಗಳಾಗಿ. ಶಿವಧರ್ಮ ಪ್ರಚಾರಕರಾಗಬೇಕು, ನಿಷ್ಠಾನ್ವಿತ ಅನುಷ್ಠಾನ ಮಾಡಬೇಕು. ಏನು ವೀರಶೈವ ತತ್ವ ಹೇಳ್ತದ ಅದರ ಪ್ರಕಾರ ಅನುಷ್ಠಾನಗೊಳಿಸ್ಬೇಕು. ಸಮಾಜದೊಳಗೆ ಅವೆಲ್ಲ ತತ್ವಗಳನ್ನ ಎನ್ಫೋರ್ಸ್ಮೆಂಟ್ ಮಾಡೋದಂತಾರ ಅದಕ್ಕೆ. ವಿಶ್ವದಾದ್ಯಂತ ವ್ಯಾಪಕವಾಗಿ ಮಾಡಿಸುವುದಕ್ಕೋಸ್ಕರ ಸ್ವಾಮೀಜಿಗಳಿಗೆ ತಗೊಂಡ್ರು. ಎಂಥವ್ರಂದ್ರೆ ಮಹಾನಿಷ್ಠರು, ಪೂಜ್ಯರು, ಪುರಾತನ ತತ್ವವೇತ್ತರು, ವೇದ ಆಗಮ ಪ್ರವೀಣರು, ಸದಾಚಾರ ಸಂಪನ್ನರು, ಸಚ್ಚರಿತ್ರರು ಆದ ವೀರ ಮಹೇಶ್ವರರನ್ನೊಳಗೊಂಡ ಮಠಗಳನ್ನು ದೇಶದ ವಿವಿಧ ಭಾಗಗಳಲ್ಲಿ ದಶಸಹಸ್ರ ಸಂಖ್ಯೆಯಲ್ಲಿ ಸ್ಥಾಪಿಸಿದರು. ಇವೆಲ್ಲ ಕ್ವಾಲಿಟೀಸ್ ಇರ್ಬೇಕು ಸ್ವಾಮೀಜಿ ಆಗವರಿಗೆ. ಮಠ ಹಿಡ್ಕೊಂಡು ಕುಂದ್ರದರಾಗ ಅವ್ರು ಏನೇನ್ ಮಾಡ್ಬೇಕಂತ ಎಲ್ಲ ಹೇಳ್ಬಿಟ್ಟಾರ ಇದ್ರಾಗ. ಅಂಥವ್ರನ್ನ ತಗೊಂಡು ಅವ್ರು ಮಠ ಕಟ್ಟಿದ್ರು. ಆ ಮಠಗಳಲ್ಲಿ ಏನ್ ಮಾಡಿದ್ರು? ಅನ್ನ ದಾಸೋಹ,
ಜ್ಞಾನ ದಾಸೋಹ, ತ್ರಿಷಷ್ಟಿ ಕ್ರಿಯಾಶೀಲ ಆಚರಣೆ, 63 ಕ್ರಿಯೆಗಳು ಅಂತೇಳಿ ಚನ್ನಬಸವಣ್ಣವ್ರದ್ದು ಒಂದ್ಸಾರಿ ಹೇಳಿನ ವಚನ. ಅವೆಲ್ಲ ಆಚರಣೆ ಹೆಂಗ್ ಮಾಡಬೇಕು ಅಂತ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡ್ತಿದ್ರು. ಸತ್ಯಕಾಯಕ, ಶಿವಜ್ಞಾನ ಅನುಭವ ಗೋಷ್ಠಿ, ಅರ್ಚನಾ, ಅರ್ಪಣ ವಿಧಾನ, ಭಸ್ಮ ನಿರ್ಮಾಣ, ಇಷ್ಟಲಿಂಗಾರ್ಚನ ಕ್ರಮ ಮುಂತಾದ ಪವಿತ್ರ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತಿದ್ದವು. ಮಠದಾಗ ವಿಭೂತಿಗಳು ತಯಾರು ಮಾಡಬೇಕು, ಆಕಳು ಸಾಕಬೇಕು, ಎಲ್ಲ ಕೆಲವೊಂದು ಕೆಲಸಗಳು ಮಾಡಬೇಕು. ಮುಂದೆ ದಾಸೋಹಂ ಪ್ರಮಥ ಮೋಕ್ಷಂ ವದಂತೀತಿ ನ ಸಂಶಯ ಭೂರುದ್ರಾಣಾಂ ಜಂಗಮಾನಾಂ ಶಟಸ್ಥಲ ಬ್ರಹ್ಮಿಣಾಂ ತಥಾ. ಏನಿದು ಶಟಸ್ಥಲ ಬ್ರಹ್ಮಿ ಅಂತ ಹೇಳ್ತಾರೆ? ಇದು ಒಂದು ವೀರಾಗಮದ ಪ್ರಮಾಣದಂತೆ ಆ ಮಠಗಳಲ್ಲಿ ಅನಾಥರಿಗೆ, ದೀನದಲಿತರಿಗೆ ಅನ್ನದಾಸೋಹದ ವ್ಯವಸ್ಥೆ. ಯಾರು ಬೇಕಾದ್ರು ಹೋಗಿ ಉಂಡು ಬರೋದಲ್ಲ. ಮಠದಾಗ ಊಟ ಇರೋದು ಯಾರಿಗೆ? ಅನಾಥರಿಗೆ ಮತ್ತು ದೀನದಲಿತರಿಗಾಗಿ ಅಂಥದ್ದೊಂದು ವ್ಯವಸ್ಥೆ ಮಾಡಿದರು. ದಾಸೋಹವೇ ಮೋಕ್ಷಪ್ರದವೆಂದು ಇಂಥ ದಾಸೋಹ ನಿಲಯಗಳು ಶಟಸ್ಥಲ ಆಚರಣೆ, ಅರ್ಚನಾ, ಅರ್ಪಣ, ಅನುಭಾವ, ಆನಂದ. ನೋಡ್ರಿ ಹೆಂಗದ, ಅರ್ಚನಾರ್ಪಣ ಅನುಭವ ಆನಂದ ಅಂತ ಒಂದೇ ಶಬ್ದ ಅದು. ಸರ್ವ ಸಮನ್ವಯ ಭಾವ, ಸರ್ವರ ಹಿತವನ್ನೇ ಕೋರುವ ಧ್ಯೇಯ ಮೊದಲಾದ ತತ್ವಗಳನ್ನು ಕಾರ್ಯಗತ ಮಾಡುವ ಕೇಂದ್ರಗಳಾಗಿದ್ದವು. ಅರ್ಚನಾರ್ಪಣಾನುಭಾವ ಆನಂದ ಅಂತ ನೋಡ್ರಿ, ಒಂದು ವಾಕ್ಯ ಎಷ್ಟು ಚಂದ. ಅರ್ಚನಾರ್ಪಣ ಅನುಭಾವ ಆನಂದ. ವೇದಾಗಮೋಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸ ಇದ್ದಂಗ ಈ ಮಠದಾಗ ಏನೇನು ನಡೀತಿತ್ತಪ್ಪ ಅಂತ. ಶ್ರೀ ರೇವಣಸಿದ್ಧರ ಶಿಷ್ಯರೆನಿಸಿದ ಶಿಂಶುಮಾರ, ಡಿಂಡಿಯಾರ, ಇವರ ಹೆಸರುಗಳು ಬರೆಯವ, ಸತ್ಯೇಂದ್ರರೇ ಮೊದಲಾದವರು ಈ ಮಠಗಳನ್ನು ಯಶಸ್ವಿಯಾಗಿ ನಡೆಸಿ ದಿನಕ್ಕೆ ಲಕ್ಷಾಂತರ ಜನಕ್ಕೆ ದಾಸೋಹ ನಡೆಸುತ್ತಿದ್ದರು. ಈ ಮಠಗಳು ಕೇವಲ ಬೋಧಕ ಸಂಘಗಳಾಗಿರದೆ ಪೋಷಕ ಸಂಘಗಳು ಆಗಿದ್ದವು. ಬರೇ ಪಾಠ ಹೇಳಿ ಜ್ಞಾನ ಹೇಳವಲ್ಲ, ಎಲ್ಲರಿಗೆ ಊಟಕ್ಕೆ ಹಾಕಂತ ಮಠಗಳು ಇದ್ದವು ಇವೆಲ್ಲ ಮೊದಲು. ಆ ಸಂಘಗಳಿದ್ದವರೇ ಎಲ್ಲರೂ ಕಾಯಕ ನಿರತರು, ಕ್ರಿಯಾಶೀಲರು ಆಗಿದ್ದರು. ಆ ಸಂಘದಾಗಿದ್ದವರು ಯಾರು ಸುಮ್ಕು ತುಣವರೆಲ್ಲ, ಎಲ್ಲರೂ ಕಾಯಕ ನಿರತರು, ಕ್ರಿಯಾಶೀಲರಾಗಿದ್ದರು. ಆತ್ಮಶಾಂತಿಗೆ ಜ್ಞಾನವೆಷ್ಟು ಅವಶ್ಯಕವೋ ಪರಮಾತ್ಮನ ತಂಗೆಡೆಯಾದ ಈ ಕಾಯದ ಪೋಷಣೆಯೂ ಅಷ್ಟೇ ಮುಖ್ಯವೆಂದು ಸಾರಿದರು. ಇದು ಇಂಪಾರ್ಟೆಂಟ್ ಅಂತ ಏನ್ ಹೇಳಿದ್ರು? ಆತ್ಮಶಾಂತಿ ಬೇಕಂದ್ರ ಜ್ಞಾನ ಎಷ್ಟು ಬೇಕು, ಅದಕ್ಕೆ ಈ ಶರೀರ ಪರಮಾತ್ಮನ ತಂಗೆಡೆ, ತಂಗುವ, ಪರಮಾತ್ಮ ಇರುವ ಶ್ರೀನಿವಾಸ ಅಂತಾರಲ್ಲ, ಪರಮಾತ್ಮ ಇರೋ ಜಾಗಕ್ಕೆ ಹಾಗಿದು ತಂಗುವ ಎಡೆ ಅಂದ್ರೆ ಇಲ್ಲಿ ಇರ್ತಾನ. ಎಲ್ಲಿ? ದೇಹದೊಳಗ. ಪರಮಾತ್ಮನ ತಂಗೆಡೆಯಾದ ಈ ಕಾಯದ ಪೋಷಣೆಯು ಅಷ್ಟೇ ಮುಖ್ಯ. ಆತ್ಮಜ್ಞಾನ ಅಂತಂದ್ರ ತತ್ವಜ್ಞಾನದಷ್ಟೇ ಅನ್ನನೂ ಮುಖ್ಯ ಅಂತ ಹೇಳಿದ್ರು. ಶರೀರ ಪೋಷಣೆ, ಹಸಿವನ್ನು ಹಿಂಗಿಸಲು ಉಸಿರೇ ಏನ್ರಿ ಬಹಳ ಚಂದ ಹೇಳ. ಆತ್ಮಶಾಂತಿಗೆ ಜ್ಞಾನವೆಷ್ಟು ಅವಶ್ಯಕವೋ ಪರಮಾತ್ಮನ ತಂಗೆಡೆಯಾದ ಈ ಕಾಯದ ಪೋಷಣೆಯು ಅಷ್ಟೇ ಮುಖ್ಯ. ತಂಗಿರೋದಂತ ಎಡೆ ಅಂತಂದ್ರೆ ಎಲ್ಲಿ ಇರ್ತಾರ ಅದೇ ಎಡೆಯ. ಯಾವ ಜಾಗದಾಗ? ಅವ ಎಲ್ಲಿ? ದೇಹದಾಗ ಇರ್ತಾನ, ತಂಗೆಡೆ.
ಸ್ಥಾನ, ಎಡೆ ಅಂದ್ರೆ ಸ್ಥಾನ. ಪರಮಾತ್ಮ ತಂಗಿರುವ ಸ್ಥಾನ ಎಲ್ಲದಪ್ಪ ಅಂದ್ರೆ ಶರೀರ. ಶರೀರದೊಳಗೆ ಅದ ನಾವು. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರ, ಹೊಟ್ಟೆ ಹಸಿದವನಿಗೆ ಬ್ರಹ್ಮಜ್ಞಾನ ಹೇಳಬಾರದು, ಮೊದಲು ಆತನಿಗೆ ಹೊಟ್ಟೆ ತುಂಬಿಸಿ, ಅನ್ನ ಕೊಟ್ಟು ಹೊಟ್ಟೆ ತುಂಬಿಸಿ ಅಂತ ಹೇಳ್ತಾರೆ. ಹೊಟ್ಟೆ ಹಸಿದವನಿಗೆ ತತ್ವಜ್ಞಾನ ಹೇಳ್ತೀನಿ ಅಂದ್ರೆ ಹೆಂಗ ಆಗ್ತದ? ಅನ್ನದಾಸೋಹ ಜ್ಞಾನದಾಸೋಹ ಎರಡು ಮುಖ್ಯ. ಬರೀ ಅನ್ನ ತಿಂದು ಜ್ಞಾನ ಬಿಟ್ಟರು ನಡೆಯಂಗಿಲ್ಲ, ಬರೀ ಜ್ಞಾನ ಕೇಳಕ್ಕೆ ಅನ್ನ ಬಿಟ್ಟರು ನಡೆಯಂಗಿಲ್ಲ. ಅನ್ನ ಜ್ಞಾನ ಎರಡು ಮುಖ್ಯ. ಅದಕ್ಕೆ ಆತ್ಮಶಾಂತಿಗೆ ಜ್ಞಾನವೆಷ್ಟು ಅವಶ್ಯಕವೋ, ಪರಮಾತ್ಮನ ತಂಗೆಡೆಯಾದ ಈ ಕಾಯದ ಪೋಷಣೆಯೂ ಅಷ್ಟೇ ಮುಖ್ಯವೆಂದು ಸಾರಿದರು. ಇದಕ್ಕೆ ವೀರಶೈವ ಸಿದ್ಧಾಂತ ಶ್ರೇಷ್ಠ ಅಂತ ಹೇಳ್ತಾರೆ. ಇದಕ್ಕೆ ಶ್ರೇಷ್ಠ ಅನ್ನೋದ್ರ ಬದಲಿ ಇದಕ್ಕೆ ಮಲಕೋಶ ಹಿಂಗೆಲ್ಲ ಕೆಟ್ಟ ಕೆಟ್ಟ ಶಬ್ದಗಳು ಬಳಸಿದ್ರೆ, ಕೆಟ್ಟ ಸೆಪ್ಟಿಕ್ ಟ್ಯಾಂಕ್ ಅಂದ್ರೆ ಸಪ್ತಧಾತು, ಇದ್ರಾಗ ಏನ್ ಚಂದ ಅದ? ರಕ್ತ, ಮಾಂಸ, ಮಲ, ಮೂತ್ರ ಬರೀ ಇವೇ ಅದಾವ, ಇದ್ರಾಗ ಏನ್ ಚಂದ ಅದ ಅಂತಂದ್ರೆ ಅದರಾಗೆ ಮತ್ತೆ ಎಲ್ಲ ಮಾಡ್ಕೋಬೇಕಾಗಿದೆ ಕೆಲಸ. ಅದನ್ನ ಬಿಟ್ಟರೆ ಬೇರೆ ಅವಕಾಶ ಇಲ್ಲವೇ ಇಲ್ಲ. ಈಗ ಒಂದು ಕಮಲ ಹುಟ್ಟಬೇಕಾದ್ರೆ ಕೆಸರು ಬೇಕಲ್ಲ. ಕೆಸರು ಏನ್ ಚಂದದ, ಕೆಸರು ಏನ್ ಚಂದದ ಅನ್ಕೋತ ಕೂತ್ರೆ ಕಮಲ ಹೆಂಗ್ ಹುಟ್ಟುತ್ತದೆ? ಕಮಲ ಬೇಕು ಅಂದ್ರೆ ಕೆಸರು ಬೇಕಪ್ಪ. ಹಿಂಗ ಅದಕ್ಕೆ ಈ ಶರೀರದ ಮಹತ್ವವನ್ನು ಹೇಳಿದರು. ನಮ್ಮ ಅರವಿಂದ ಆಶ್ರಮದೊಳಗೆ ಶರೀರಕ್ಕೆ ಬಹಳ ಮಹತ್ವ ಕೊಡ್ತಾರೆ. ಶರೀರ ಬಹಳ ಚೆನ್ನಾಗಿಟ್ಕೋಬೇಕು, ಅದು ಇಲ್ಲಂದ್ರೆ ಏನು ಮಾಡಕ್ಕಾಗಂಗಿಲ್ಲ. ಶರೀರದ ಸ್ಥಾನಮಾನಕ್ಕೆ ಅವ್ರು ಏನು ದೃಷ್ಟಾಂತ ಕೊಡ್ತಾರಂದ್ರೆ, ಈ ಕರೆಂಟ್ ಹೋಗ್ಯದಂದ್ರೆ ಏನ್ ಚೆಕ್ ಮಾಡ್ತಾರೆ? ಮನೆಗೆ ಬಂದು ಫ್ಯೂಸ್ ಅಂತ ಚೆಕ್ ಮಾಡ್ತಾರ. ಒಂದು ಫ್ಯೂಸ್ ಕರೆಕ್ಟ್ ಅದ ಇಲ್ಲ ನೋಡ್ರಿ ಅಂತ. ಫ್ಯೂಸ್ನಾಗ ಒಂದು ಸಣ್ಣ ತಂತಿ ಇರ್ತದೆ. ಆ ತಂತಿ ಸುಟ್ಟು ಕರಗಿತ್ತಂತಂದ್ರೆ ಇಡೀ ಮನೆ ಕತ್ತಲಾಗಿಬಿಡ್ತದೆ. ಹಂಗ ಇದು ಶರೀರ ಅನ್ನೋದು ಏನದಪ್ಪ ಅಂತಾರೆ, ಫ್ಯೂಸ್ ಇದ್ದಂಗೆ ಅದ. ನೋಡ್ಲಕ್ಕ ಒಂದು ಸಣ್ಣ ತಂತಿ ತುಂಡು, ಆದ್ರೆ ಇಡೀ ಮನೆಗೆ ಕರೆಂಟ್ ಬೇಕು ಅಂತಂದ್ರೆ ಆ ಫ್ಯೂಸೇ ಬಹಳ ಮುಖ್ಯ. ಅದ್ರ ಮೇಲೆ ತುಂಬಾ ಜವಾಬ್ದಾರಿ ಅದು. ಅದೇ ರೀತಿ ಈಗ ಆಧ್ಯಾತ್ಮ ಸಾಧನೆಯ ಜವಾಬ್ದಾರಿ ಅದ್ರ ಮೇಲೆ ಅಂದ್ರೆ ಈ ಶರೀರದ ಮೇಲೆ ಅದು. ಅದ್ರಾಗ ಮತ್ತು ಮನುಷ್ಯ ಶರೀರ ಹೊತ್ಕೊಂಡು ಬಂದಿವಲ್ಲ, ಆ ಶರೀರದ ಮೇಲೆ ಹೆಚ್ಚು ಜವಾಬ್ದಾರಿ ಅದ ಆಧ್ಯಾತ್ಮ ಸಾಧನೆ. ಅದಕ್ಕೆ ಈ ಶರೀರ ಫ್ಯೂಸ್ ಇದ್ದಂಗ ಅಂತ ಹೇಳ್ತಾರೆ. ಹಸಿವನ್ನು ಹಿಂಗಿಸಲು ಉಸಿರೆತ್ತಿ ಬಾಳಲು ಎಲ್ಲ ಜೀವಿಗಳನ್ನ ಏನ್ ಮಾಡಬೇಕು? ಆಹಾರ, ವಸತಿ, ಔಷಧೋಪಚಾರಗಳಿಂದ ಪೋಷಿಸುವುದು ಅತ್ಯವಶ್ಯಕ ಎಂದು ಸಾರಿದರು. ಹಸಿವು ಹಿಂಗಿಸೋದಕ್ಕ ಮತ್ತೆ ಉಸಿರು ಎತ್ತಿ ಬಾಳಲು ಅಂದ್ರೆ ಒಂದು ಕೀರ್ತಿವಂತರಾಗುವುದಕ್ಕ ಎಲ್ಲ ಜೀವಿಗಳನ್ನ ಆಹಾರ, ವಸತಿ, ಔಷಧ ಇದನ್ನು ಕೊಟ್ಟು ಕಾಪಾಡಬೇಕು. ಈ ತತ್ವಗಳನ್ನ ಕಾರ್ಯರೂಪಕ್ಕೆ ತರಲು ಮಾರ್ಗ ಮಧ್ಯದಲ್ಲಿ ಕಾಡು ಮೇಡುಗಳಲ್ಲಿ ಎಲ್ಲೆಲ್ಲಪ್ಪ ಅಂದ್ರೆ ದಾಸೋಹ ಶಿಬಿರಗಳು ಮಾಡಿದರು. ಕಾರ್ಯರೂಪಕ್ಕೆ ತರಲು ಮಾರ್ಗ ಮಧ್ಯದಲ್ಲಿ ಕಾಡು ಮೇಡುಗಳಲ್ಲಿ ದಾಸೋಹ ಶಿಬಿರಗಳನ್ನು ಸ್ಥಾಪಿಸಿ, ಮಠಗಳನ್ನು ನಿರ್ಮಿಸಿ, ಅತಿಥಿ, ಅನಾಥರು, ಅಂಗವಿಕಲರ ಬೇನೆಯನ್ನು ನೀಗಿ ಪೋಷಿಸುತ್ತಿದ್ದರು. ಅಲ್ಲದೆ ಅವರಿಗೆಲ್ಲ ಕ್ರಿಯಾಶೀಲರಾಗಿ, ಧರ್ಮಾತ್ಮರಾಗಿ, ಸದಾಚಾರಿಗಳಾಗಿ, ಅನುಕಂಪ ಹೃದಯವುಳ್ಳವರಾಗಿ ಬಾಳುವಂತೆ ಬೋಧಿಸುತ್ತಿದ್ದರು. ಊಟಕ್ಕಾಕಿ ಕೈ ಬಿಡ್ತಿದ್ದಿಲ್ಲ. ಅವರಿಗೆ ಚೆನ್ನಾಗಿರ್ರಪ್ಪ, ಏನೇನ್ ಮಾಡ್ಬೇಕಪ್ಪ, ಯಾರಲ್ಲಿ ಊಟ ಮಾಡ್ತಾರ ಮಠದಾಗ ಅಂದ್ರೆ ಅವರಿಗೆ ಕ್ರಿಯಾಶೀಲರಾಗ್ರಿ, ದುಡಿರಿ, ವರ್ಕ್ ಮಾಡ್ರಿ, ಕಾಯಕಶೀಲರಾಗ್ರಿ, ಮತ್ತೆ ಧರ್ಮಾತ್ಮರಾಗ್ರಿ. ಧರ್ಮ ಅಂದ್ರೆ ಏನಂತ ತಿಳ್ಕೊಡ್ರಿ, ಮತ್ತ ತಿಳಿದ ಧರ್ಮವನ್ನ ಆಚರಣೆಯಲ್ಲಿ ತಂದು ಸದಾಚಾರಿಗಳಾಗ್ರಿ, ಅನುಕಂಪ ಹೃದಯ ಉಳ್ಳವರಾಗ್ರಿ, ದಯಾಶೀಲರಾಗ್ರಿ ಅಂತೇಳಿ ಬಾಳುವಂತೆ ಬೋಧಿಸಿದ್ದರು. ಇಂಥ ಸಂಘಗಳಲ್ಲಿ ಶಿವಾಚಾರ್ಯರು, ಶಿವಾಚಾರಿಣಿಯರು ಯಾವ ಭೇದವಿಲ್ಲದೆ ಸೇವೆ ಸಲ್ಲಿಸುತ್ತಿದ್ದರು.
ಮಠಗಳ ಮೇಲ್ವಿಚಾರಣೆಯನ್ನ ಸ್ವಯಂ ಜಗದ್ಗುರುಗಳೇ ನೋಡಿಕೊಳ್ಳುತ್ತಿದ್ದುದರಿಂದ ಯಾವ ನ್ಯೂನತೆಯೂ ಇಲ್ಲದೆ ಯಶಸ್ವಿಯಾಗಿ ಇವು ಕಾರ್ಯನಿರ್ವಹಿಸುತ್ತಿದ್ದವು. ಅವರೇ ಜುಮ್ಮೆದಾರಿ ತಗೊಂಡ ಮಠಗಳನ್ನು ನಡೆಸ್ತಿದ್ರು. ನೋಡ್ರಿ ಹೆಂಗ ದಾಸೋಹ ಪದ್ಧತಿ ಅವೆಲ್ಲ ಹೆಂಗ್ ಮಾಡಿದ್ರು. ಬರೀ ನಾವು ತತ್ವಜ್ಞಾನ ಹೇಳೋದಕ್ಕೆ ಅಷ್ಟೇ ಮಠ ಇದ್ರೆ ಹೆಂಗ? ಹೊಟ್ಟಿ ಹಸ್ದವ್ರಿಗೆ ಮೊದಲು ಊಟಕ್ಕೆ ಹಾಕೋದು. ಮಠದಾಗ ಊಟ ಎದಕ್ ಹಾಕ್ತಾರ ಅಂದ್ರ ಅವ್ರು ಊಟ ಮಾಡ್ಲಕ್ಕ ಬಂದು ತತ್ವಜ್ಞಾನ ಕೇಳಲಿ ಅಂತ. ಊಟಕ್ಕೆ ಹಾಕಿ ತತ್ವಜ್ಞಾನ ಹೇಳ್ಬೇಕಂತ. ಈಗಿನವ್ರು ಏನ್ ಮಾಡ್ಲಕತ್ತಾರ? ಊಟಕ್ಕೆ ಹಾಕಿ ಕೈ ಬಿಡ್ಲಕತ್ತಾರ, ತತ್ವಜ್ಞಾನ ಹೇಳುವವ್ರು. ಯಾಕೆ ಹೇಳಂಗಿಲ್ಲ? ಅವರಿಗೆ ಗೊತ್ತಿಲ್ಲ. ಅದೇ ಸಮಸ್ಯೆ. ಗೊತ್ತಿದ್ರೆ ಹೇಳ್ತಾರ. ಎಂತ ಸಮಸ್ಯೆ ಅದ? ಮಠದಾಗ ಊಟಕ್ಕೆ ಎದಕ್ಕೆ ಹಾಕ್ಬೇಕು? ತತ್ವಜ್ಞಾನ ಕೇಳೋದಕ್ಕಂತ. ಇಲ್ಲಿ ನಮ್ಮ ಸುತ್ತಮುತ್ತ ರಗಡ ಮಠಗಳದಾವ. ಅವ್ರು ಊಟಕ್ಕೆ ಹಾಕಿ ಹುಡುಗರಿಗೆ ಇಟ್ಕೊಂಡಾರ. ಎದಕ್ಕಂತಂದ್ರ ತಮಗ್ ಬೇಕಾದ ಕೆಲಸ ಮಾಡಿಸ್ಕೊಳಕ, ತತ್ವಜ್ಞಾನ ಸಲುವಾಗಿ ಏನಿಲ್ಲ. ಮತ್ತ ಅವೇನ್ ಮಾಡ್ತಾವ? ಮಠದಾಗ ಕಸ ಹೊಡಿಲಕ್ಕ ಅದು ಕೂಲಿ ಅವ್ರಿಗೆ ಇಟ್ರ ಜಗ್ಗಿ ರೊಕ್ಕ ಹೋಗ್ತದ ಅಂತೇಳಿ ಸಾಲಿ ಕಲೆ ಹುಡುಗರಿಗೆ ತಂದು ಇಟ್ಕೊಂಡು ಮುಂಜಾನೆ 2 ಹೊತ್ತು ಏನೋ ಒಂದು ಊಟಕ್ಕೆ ಹಾಕ್ತಾರ. ಅಲ್ಲಿ ಕಸ ಹೊಡಿ, ಇಲ್ಲಿ ಕಸ ಹೊಡಿ, ಅಲ್ಲಿಗೆ ಹೋಗು, ಇಲ್ಲಿಗೆ ಹೋಗು, ಅಲ್ಲಿಗೆ ಬಾ, ಇಲ್ಲಿಗೆ ಬಾ, ಕೈಯಾಗ ಬಾಯಾಗ ಆಳ್ ಮಕ್ಕಳು ಬೇಕಾಗಿರ್ತಾವ. ಅಂತ ಕೆಲ್ಸಕ್ಕೆ ಆ ಹುಡುಗರು ಬಳಸ್ಕೋತಾರ. ತತ್ವಜ್ಞಾನದ ಸಲುವಾಗಿ ಇಲ್ಲ. ಇವೆಲ್ಲ ದುರಾದೃಷ್ಟ ಇವು. ಅವು ಗತಿ ಇಲ್ಲದ ಮಕ್ಕಳು ಬಡವರು ಹಳ್ಳಿಲಿ ಬಂದಿರ್ತಾವ. ಏನೋ 2 ಹೊತ್ತು ಊಟಕ್ಕೆ ಹಾಕ್ತಾರ. ನಮ್ಮ ಶಾಲಿನೂ ನಡೀತದ, ಒಂದಿಟ್ಟು ಇವ್ರು ಹೇಳಿದ್ರಿ ಕೇಳಿದ್ರಿ ಇದನ್ನು ಆಗ್ತದ ಅಂತ ಹೇಳಿ ಅವು ನಮ್ಮ ಮಾಡ್ತಿರ್ತಾವ ಹುಡುಗರು. ಹಿಂಗ ಮುಂದೆ ಪ್ರಸಾದ ಮಹಿಮೆಯ ಕ್ರಾಂತಿ. 10 ಗಂಟೆ ಆಯ್ತು. ಇದು ನಾಳೆ ನೋಡಮಲ್ರಿ ಪ್ರಸಾದ ಮಹಿಮೆ. ಏನ್ ಈಗ ಹೇಳ್ಬಿಡಮ್ಮ? ಹೇಳ್ಬಿಡಮ್ಮ. ನೀವು ಕುಂದಿರ್ಲಕ್ಕ ಗಟ್ಟಿ ಇದ್ರೆ ನಾವೇನು ಬೆಳತನ ಹೇಳ್ತೀವಿ. ಪ್ರಸಾದ ಮಹಿಮೆಯ ಕ್ರಾಂತಿ. ಜಗದ್ಗುರು ರೇವಣ ಸಿದ್ಧರು ಪ್ರಸಾದದ ಹಿರಿಮೆಯನ್ನ ದೇಶದಾದ್ಯಂತ ಸಾರಿ ಪ್ರಸಾದ ಕ್ರಾಂತಿಯನ್ನ ಯಶಸ್ವಿ ಮಾಡಿದರು. ಶ್ರೀ ರೇವಣ ಸಿದ್ಧರಿಗೆ ಪಂಚ ಪಕ್ವಾನಗಳು ಬೇಕಿರಲಿಲ್ಲ. ಸೈಂಧವ ಲವಣಂ ತೋಯಂ ಪಲ್ವಲ ಸಂಭವಂ ಆದಾಯ ದೇಶಿಕೇಂದ್ರಸ್ಯ ಅರ್ಪಣಂ ಚಾಸ್ಮದೀಯಕಂ ಕರೋತಿ ಗ್ರಾಸ ಮಧ್ಯಸ್ಥ ಕಣ ಸಂಖ್ಯಾ ಸಹಸ್ರಕೈ ಎಂಬ ವೀರಾಗಮದ ಪ್ರಮಾಣದಂತೆ ಶ್ರೀ ರೇವಣ ಸಿದ್ಧರಿಗೆ ಸೈಂಧವ ಲವಣ ಸೇರಿದ ಸವಿ ನೀರಿನ 1 ಬಿಂದು ಮಾತ್ರ ಪ್ರಸಾದದ ಆರೋಗಣೆಯಾಗಿತ್ತು. ಸಿಹಿ ನೀರಿರ್ಬೇಕು, ಅದರಾಗ ಒಂದೀಡು ಸೈಂಧವ ಲವಣ ಇತ್ತಂತಂದ್ರ ಅದು 1 ಹನಿ ನೀರು ಅವ್ರದ್ದು ಊಟ. ನೋಡ್ರಿ ಹೆಂಗ 1 ಹನಿ ನೀರು ಕುಡಿದಿದ್ರಂತವ್ರು. ಅದ್ರಾಗ ಒಂದಿಷ್ಟು ಸೈಂಧವ ಲವಣ ಸೇರಿಸಿ ಅವರು ಸಮಾಜದ ಮುಖಂಡರಿಗೂ ದಾಸೋಹ ನಿಲಯದ ವ್ಯವಸ್ಥಾಪಕರಿಗೂ ತಮ್ಮ ಲವಣೋದಕ ರೂಪದ ಶೇಷ ಪ್ರಸಾದವನ್ನು ಅನುಗ್ರಹಿಸುತ್ತಿದ್ದರು. ಇವು ತೀರ್ಥದ ಹಾಕ್ತಾರಲ್ಲ ಪೂಜೆ ಮಾಡಿದ್ಮೇಲೆ ಅವರಿಗೆಲ್ಲ ನೀರಾಗ ಒಂದಿಟ್ಟು ಸೈಂಧವ ಲವಣ ಹಾಕಿ ಎಲ್ಲರಿಗೆ ಕೊಡ್ತಿದ್ರಂತ ಪ್ರಸಾದ. ಆ ಶೇಷ ಪ್ರಸಾದವೇ ಶ್ರೀ ಗುರುವರ್ಯರ ಪ್ರಭಾವದಿಂದ ಸರ್ವವಿಧ ಭಕ್ಷ್ಯ ಭೋಜ್ಯಗಳಾಗಿ ಸಹಸ್ರ ಸಂಖ್ಯೆಯ ಜನಗಳಿಗೆ ನಿತ್ಯ ಬೇಕಾಗುವಷ್ಟು ಅಕ್ಷಯ ಪ್ರಸಾದವಾಗಿ ಪರಿಣಮಿಸುತ್ತಿತ್ತು ಸೈಂಧವ ಲವಣದಿಂದ. ದಾಸೋಹಂ ಪ್ರಮತಾ ಮೋಕ್ಷಂ ವದಂತೀತ ನ ಸಂಶಯ ಭೂರುದ್ರಾಣಾಂ ಜಂಗಮಾನಾಂ ಷಟಸ್ಥಲ ಬ್ರಹ್ಮೀಣಾಂ ತಥಾ ಎಂಬ ವೀರಾಗಮ ಪ್ರಮಾಣದಂತೆ ಶ್ರೀ ರೇವಣ ಸಿದ್ಧರು ದಾಸೋಹಿಗಳಾಗಿ ಭೂರುದ್ರ ಜಂಗಮ ದಾಸೋಹ ಕ್ರಾಂತಿಯನ್ನು ವ್ಯಾಪಕವಾಗಿ ಮಾಡಿದರು. ನಂತರ ರೇವಣ ಸಿದ್ಧರು ದಕ್ಷಿಣದ ಕಡೆಗೆ ಪ್ರಯಾಣ ಬೆಳೆಸಿ ಶರಣಾದ 18 ಕುಲದವರಿಗೆ ತಾರತಮ್ಯವಿಲ್ಲದೆ ದೀಕ್ಷಾ ಸಂಸ್ಕಾರವನ್ನು ನೀಡಿ ಶಿವಸಿದ್ಧಾಂತ ಉಪದೇಶವಿತ್ತು ಪುನೀತರನ್ನಾಗಿ ಮಾಡಿದರು. ಶ್ರೀ ಆಚಾರ್ಯರು ಭಕ್ತವೃಂದಕ್ಕೆ ಬೋಧಿಸುತ್ತಾ
ಇಹದ ವಿದ್ಯೆ ಎಂದರೆ ಹುಟ್ಟಿದ ದಿನದಿಂದ ಸಾಯುವ ಪರ್ಯಂತರ ಕೇವಲ ಹಿಟ್ಟು ಬಟ್ಟೆ ಕ್ಷಣಿಕ ಕಾಯ ಸುಖಗಳಿಗಾಗಿ ತಮ್ಮ ಕಾಲವನ್ನೇ ವ್ಯಯ ಮಾಡಿಬೇಡಿರೆಂದು. ಹಂಗ ಮಾಡಬೇಡ್ರಪ್ಪ, ಬರೀ ಇಹದ ವಿದ್ಯೆ ಒಳಗೆ ಇರಬೇಡ್ರಿ. ಇಹದ ವಿದ್ಯೆ ಅಂತಂದ್ರೆ ಏನು? ಹುಟ್ಟಿದಾಗಿನಿಂದ ಸಾಯುವ ಪರ್ಯಂತ ಹಿಟ್ಟು ಅಂದ್ರೆ ಅನ್ನ, ಬಟ್ಟೆ, ಕ್ಷಣಿಕ ಕಾಯ ಸುಖಗಳಿಗಾಗಿ ತಮ್ಮ ಕಾಲವನ್ನ ವ್ಯರ್ಥ ಮಾಡಬೇಡ್ರಿ. ಪರಾವಿದ್ಯೆ ಎಂದರೆ ಶಿವಜೀವರ ಏಕತೆಯನ್ನು ಬೋಧಿಸುವ ವಿದ್ಯೆಯನ್ನ ಸದ್ಗುರುವಿನಿಂದ ಅರಿತು ಶ್ರದ್ಧಾ ಭಕ್ತಿಗಳಿಂದ ಅನುಷ್ಠಾನ ಮಾಡಿ ಆತ್ಮಜ್ಞಾನವನ್ನ ಸರ್ವರೂ ಪಡೆಯಬೇಕೆಂದು. ವಿದ್ಯಾ ಚ ವಿದ್ಯಾಂ ಚ ಯಸ್ತದ್ವೇದೋ ವಯಂ ಸಹ ಅವಿದ್ಯಯಾಮೃತೌ ತೀತ್ವಾ ವಿದ್ಯಯಾಮೃತ ಮಶ್ನುತೆ. ಈಶಾವಾಸ್ಯ ಉಪನಿಷತ್ ಅಂತ ನೋಡ್ರಿ. ಈಶಾವಾಸ್ಯ ಉಪನಿಷತ್ತಿನೊಳಗೆ ಇದು ಅರ್ಥ ಅದ, ಚಂದ ನೋಡ್ಕೊಳ್ರಿ, ಓದ್ಕೊಳ್ರಿ. ವಿದ್ಯಾ ಚ ವಿದ್ಯಾಂ ಚ ಅಂತ ಆರಂಭದ ವಾಕ್ಯ ಎಂಬ ಈ ಈಶಾವಾಸ್ಯ ಉಪನಿಷತ್ ವಾಕ್ಯದಂತೆ ಎಲ್ಲ ಮಾನವರು ಅವಿದ್ಯೆಯಿಂದ ಪ್ರಾಪ್ತವಾಗುವ ದುಷ್ಫಲಗಳನ್ನ ಕಂಡು ತ್ಯಜಿಸಿ ವಿರಕ್ತಿ ಯಾಂತು. ಈ ಅವಿದ್ಯೆಯಿಂದ ಏನು ಪ್ರಾಪ್ತಿ ಆಗ್ತವ ಅವೆಲ್ಲ ಕೆಟ್ಟ ಫಲಗಳು ಅಂತ ತಿಳ್ಕೊಂಡು ಅವುಗಳನ್ನು ತ್ಯಜಿಸಬೇಕು. ಅಜ್ಞಾನದಿಂದ ಮಾಡಂತ ಕೆಲಸಗಳ ಫಲಗಳು. ಆತ್ಮಜ್ಞಾನಪ್ರದವಾದ ವಿದ್ಯೆಯನ್ನೇ ಶ್ರದ್ಧಾ ಭಕ್ತಿಗಳಿಂದ ಅನುಷ್ಠಾನ ಮಾಡಿ ಪ್ರಗತಿಯನ್ನ ಸಾಧಿಸಿ ಆ ಅಶಿವದಿಂದ ಶಿವದೆಡೆಗೆ, ಅಶಿವದಿಂದ ಶಿವದೆಡೆಗೆ ಅಂದ್ರೆ ಶಿವ ಅಂದ್ರೆ ಚೇತನ, ಅಶಿವ ಅಂದ್ರೆ ಜಡ. ಅಶಿವ ಅಂದ್ರೆ ಮರೆವು, ಶಿವ ಅಂದ್ರೆ ಅರಿವು. ಮರೆವಿನಿಂದ ಅರಿವಿನ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ. ಹಾಗೆದು ಅಶಿವದಿಂದ ಶಿವದೆಡೆಗೆ. ಆ ಸತ್ತಿನಿಂದ ಈ ಸತ್ತಿನೆಡೆಗೆ, ಇಲ್ಲ, ಅಸತ್ತಿನಿಂದ ಸತ್ತಿನೆಡೆಗೆ. ಅಸತೋಮ ಸದ್ಗಮಯ ಅಂದಂಗ್ರಿ ಇದು. ಮೃತ್ಯೋರ್ಮ ಅಮೃತಂ ಗಮಯ. ಅದೇ ಅದು ನೋಡ್ರಿ, ಮೃತ್ಯುವಿನಿಂದ ಅಮೃತದೆಡೆಗೆ, ಅಸತ್ತಿನಿಂದ ಸತ್ಯದೆಡೆಗೆ ಅಂತಂದ್ರೆ ಅಸತೋಮ ಸದ್ಗಮಯ, ಮೃತ್ಯೋಮ ಅಮೃತಂ ಗಮಯ, ತಮಸೋಮ ಜ್ಯೋತಿರ್ಗಮಯ. ಹಂಗ ಮೃತ್ಯುವಿನಿಂದ ಅಮೃತದೆಡೆಗೆ ಮುನ್ನಡೆದು ಶಿವ ಸಾಯುಜ್ಯವನ್ನ ಪಡೆಯರೆಂದು ಬೋಧಿಸಿ ಉದ್ಧರಿಸುತ್ತಿದ್ದರು. ಒಟ್ಟಿನಲ್ಲಿ ಪಂಚಾಚಾರ್ಯರು ತಮ್ಮ ದೈವಿ ಶಕ್ತಿಯಿಂದಲೂ ಕ್ರಿಯಾಶೀಲತೆಯಿಂದಲೂ ದೃಷ್ಟಿದೀಪ್ತಿಯಿಂದಲೂ ಅಮಾನುಷ ದುಷ್ಟ ಶಿಕ್ಷಣ ಶಿಷ್ಟರ ರಕ್ಷಣಾ ರೂಪದ ಲೀಲೆಗಳಿಂದಲೂ ದುಷ್ಟರಿಗೆ ಶಿಕ್ಷಣ ಕೊಟ್ಟರ, ಶಿಷ್ಟರಿಗೆ ರಕ್ಷಣೆ ಮಾಡಿ ಲೀಲೆಗಳಿಂದಲೂ ನಾಡಿನ ಎಲ್ಲ ಮಾನವರನ್ನ ಜಾತಿ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ, ಮೇಲು ಕೀಳು ಭಾವನೆ ಇಲ್ಲದೆ ಉದ್ಧರಿಸಿದ ಮಹಾಕಾರಣಿಕ ಮಹಾಪುರುಷರೆಂದು ಖ್ಯಾತಿ ಪಡೆದಿರುವರು. ಅಂತೆಯೇ ಶ್ರೀ ರೇವಣಸಿದ್ಧ ಮಹಾಚಾರ್ಯರು ಮುದನೂರು, ಪೊಟ್ಟಲಕೆರೆ, ಮಂಗಳವಾಡ, ಸೊಲ್ಲಾಪುರ, ಇಂಗಳೇಶ್ವರ, ಶಿವಗಂಗೆ, ಕೊಲ್ಲಾಪುರ, ಮಾಸನೂರು, ಕಂಚಿ, ಹಾವಿನಹಾಳ, ಸಿದ್ದನಕೆರೆ, ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಪ್ರಾಂತ್ಯಗಳಲ್ಲಿ ತಮ್ಮ ಧಾರ್ಮಿಕ, ಶೈಕ್ಷಣಿಕ, ವೈಚಾರಿಕ ಕ್ರಾಂತಿಯಿಂದ ಕಾಡಜೀವಿಗಳನ್ನ ನಾಡಜೀವಿಗಳನ್ನಾಗಿ, ಅನೀತಿವಂತರನ್ನ ನೀತಿವಂತರನ್ನಾಗಿ, ಪಾಮರರನ್ನ ಪಂಡಿತರನ್ನಾಗಿ, ನಾಸ್ತಿಕರನ್ನ ಆಸ್ತಿಕರನ್ನಾಗಿ, ಅಧರ್ಮಿಗಳನ್ನ ಸಧರ್ಮಿಗಳನ್ನಾಗಿ, ಸ್ವಾರ್ಥಿಗಳನ್ನ ಉದಾರಿಗಳನ್ನಾಗಿ, ಪರವಾದಿಗಳನ್ನ ವೀರಶೈವರಾಗಿ, ಪರಾವಲಂಬಿಗಳನ್ನ ಕಾಯಕ ಕ್ರಾಂತಿಯಿಂದ ಪ್ರೇರಿತರಾದ ಸ್ವಾವಲಂಬಿಗಳಾಗಿಯೂ ಮಾಡಿದರು, ಪರಿವರ್ತನೆ ಮಾಡಿದರು ಅಂತ.
ದೇಶದ ಮೂಲೆ ಮೂಲೆಗಳಲ್ಲಿಯೂ ಅನ್ನದಾಸೋಹ ಜ್ಞಾನ ದಾಸೋಹ ಮಂದಿರಗಳನ್ನು ಸ್ಥಾಪಿಸಿದರು. ಧಾರ್ಮಿಕ ಹಾಗೂ ಆರ್ಥಿಕ ಸುಧಾರಣೆಯಿಂದ ಎಲ್ಲರೂ ಸುಖ ಶಾಂತಿಯಿಂದ ಪ್ರಗತಿ ಸಾಧಿಸಿರಲು ಭೂಲೋಕವು ರುದ್ರಲೋಕವೆನಿಸಿ ಖ್ಯಾತಿ ಪಡೆಯಿತು ಅಂತ ಹೇಳಿ ಭೂಲೋಕದೊಳಗ ಸಾಮಾಜಿಕ ಕ್ರಾಂತಿ ಮಾಡಿ ಕಾಯಕ ದಾಸೋಹ ನಿಷ್ಠೆ ಎಲ್ಲವನ್ನ ಬೆಳೆಸಿ ಮುಂದೇನ್ ಮಾಡಿದ್ರು, ರಂಭಾಪುರಿ ಪೀಠದ ಜೀರ್ಣೋದ್ಧಾರ ಕೆಲಸ ಮಾಡ್ತಾರೆ. ಆ ಜೀರ್ಣೋದ್ಧಾರ ಕೆಲಸ ಮಾಡ್ಬೇಕಾದ್ರೆ ಏನೇನ್ ಮಾಡ್ತಾರ ಮತ್ತ ನಾಳೆ ಹೇಳೋಣ. ಅಪಾರ ಲೀಲೆ ಮಾಡ್ಯಾರ ಆಗಿನ ಕಾಲದೊಳಗೆ. ಇವ್ರು ಏನು ಫೆಸಿಲಿಟಿ ಇರ್ಲಾರ್ದಾಗೆ ಅಷ್ಟು ಲೀಲೆ ಮಾಡ್ಯಾರ. ಈಗ ನೋಡಿದ್ರೆ ಎಲ್ಲ ಫೆಸಿಲಿಟಿ ಇದ್ರು ಏನು ಮಾಡ್ಲಾರ ಸುಮ್ ಕೂತ್ಬಿಟ್ಟು. ಓಕೆ, ಇನ್ನೊಂದು 2 ಅಥವಾ 3 ದಿನದಾಗ ಈ ಗ್ರಂಥ ಮುಗಿಯುವ ಸಂಭವ ಉಂಟು. ನೋಡ್ಬೇಕು ಏನಾಯ್ತು. ಅವರ ಚರಿತ್ರೆ, ಅವರ ಲೀಲೆಗಳು ಅಪಾರವಾಗಿ ವೀರಶೈವ ಸಿದ್ಧಾಂತ ತತ್ವ ಉಳಿಸಿ ಬೆಳೆಸಿ ಜನಜೀವನ ಉದ್ಧಾರ ಮಾಡಬೇಕಾದ್ರೆ ಸಣ್ಣ ಕೆಲಸ ಅಲ್ಲ. ಅಂತ ಕೆಲಸ ಮಾಡಿದ್ದಾರೆ ಪುಣ್ಯಾತ್ಮರು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಓಂ ನಮಃ ಶಿವಾಯ. ಪ್ರಾಸಬದ್ಧವಾಗಿ ಬರ್ತಾರೆ. ಮೊದಲು ಒಳ್ಳೆ ಪ್ರಾಸಬದ್ಧವಾಗಿ ಬರ್ದಾರ. ಚಲೋ ಬರ್ದಾರ. ಚಂದ್ರಶೇಖರ್ ಆರಾಧ್ಯ ದೊಡ್ಡ ಪೋಸ್ಟ್ನಾಗ ಇದ್ದು ರಿಟೈರ್ ಆಗ್ಯಾರತ್ತವ್ರ. ಏನ್ ಕಮಿಷನರ್ ಇದ್ರು ಏನಿದ್ರು ಬೆಂಗಳೂರಾಗ. ಭಾಷಾ ಪ್ರಾವೀಣ್ಯ ಎಷ್ಟದ ನೋಡ್ರಿ ಅವ್ರ. ಆ ಬುಕ್ ಯಾಕರೆ ಮುಗಿತದಪ್ಪ ಅನ್ಸ್ಲಕತ್ತ ನಮ್ಗೆ. ಆ ಶಬ್ದಗಳು ಬಳಸಿದ್ದು ಅದ್ರೊಳಗಿಂದು ಇತಿಹಾಸ ಎಲ್ಲ ಹೇಳಿದ್ದು ನೋಡಿದ್ರ ಅದ್ಭುತ ಅದ. ಓಕೆ, ನಮಸ್ಕಾರ.